ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದಿರೇ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಕಗ್ಗ 7ರಲ್ಲಿ ಮತ್ತೊಮ್ಮೆ ಈ ಜೀವನದ ಅರ್ಥ ಏನು ಎಂಬುದರ ಸೂಕ್ಷ್ಮ ಪ್ರಶ್ನೆಗಳನ್ನು ಮತ್ತು ದೇವನು ಯಾರೆಂಬುದರ ಒಂದು ಅತಿಶಯೋಕ್ತಿ ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಈ ಕಗ್ಗ ಹೀಗಿದೆ: ಬದುಕಿಗಾರ್ ನಾಯಕರು ಏಕನೋ ಅನೇಕರೋ, ವಿಧಿಯೋ ಪೌರುಷವೋ ಧರ್ಮವೋ ಅಂಧಬಲವೋ, ಕುದುರುವುದದೆಂತು ಈ ಅವ್ಯವಸ್ಥೆಯ ಪಾಡು, ಅದಿಗುದಿಯ ಗತಿಯೇನೋ ಮಂಕುತಿಮ್ಮ ಮಂಕುತಿಮ್ಮ. ಬದುಕಿಗೆ ಯಾರು ನಾಯಕರು? ಏಕನೋ ಅನೇಕರೋ, ವಿಧಿಯೋ ಪೌರುಷವೋ ಧರ್ಮವೋ ಅಂಧಬಲವೋ, ಕುದುರುವುದೆಂತು ಈ ಅವ್ಯವಸ್ಥೆಯ ಪಾಡು, ಅದಿಗುದಿಯೇ ಗತಿಯೇನು ಮಂಕುತಿಮ್ಮ ಅಂತ ಹೇಳ್ತಾರೆ. ಇಲ್ಲಿ ಕುದುರುವುದು ಅಂತ ಹೇಳಿದ್ರು, ಅಂದರೆ ಸರಿ ಹೋಗೋದು ಅಂತ. ಅದಿಗುದಿ ಅಂತ ಕೂಡ ಒಂದು ಪದವನ್ನು ಬಳಸ್ತಾರೆ. ಅದಕ್ಕೆ ತಳಮಳ ಅಂತ ಹೇಳ್ಬೋದು, ಅಥವಾ ಸಂದೇಹ ಅಂತ ಕೂಡ ಹೇಳ್ಬೋದು. ಇಲ್ಲಿ ಅಂಧಬಲ ಅಂತ ಒಂದು ಮಾತಿದೆ. ಅಂದರೆ ಈ ಅಂಧಶ್ರದ್ಧೆ ಈ ಜಗತ್ತು ಹುಟ್ಟಿದಾಗಲೇ ಹುಟ್ಟಿತು ಅಂತ ಅನಿಸುತ್ತೆ. ಯಾಕೆಂತಂದರೆ ಬಹಳಷ್ಟು ಜನಕ್ಕೆ ಈ ಒಂದು ಅಂಧಶ್ರದ್ಧೆಯ ಮೇಲೆ ಬಹಳ ನಂಬಿಕೆ ಮತ್ತು ಬಹಳವಾದಂತಹ ಒಂದು ಪ್ರಾಧಾನ್ಯತೆ ಇದೆ. ಇಲ್ಲಿ ಈ ಒಂದು ಕಗ್ಗದ ಅರ್ಥ ಹೀಗಿದೆ: ಈ ಬದುಕಿಗೆ ನಾಯಕರು ಯಾರು? ಒಬ್ಬನೇ ಅಥವಾ ಬಹಳ ಮಂದಿ ಇದ್ದಾರೆಯೇ? ಅದರಲ್ಲಿ ವಿಧಿಯೋ ಪುರುಷ ಪ್ರಯತ್ನವೋ ಧರ್ಮಶಕ್ತಿಯೋ ಅಥವಾ ಒಂದು ಅಂಧಬಲವೋ ಅಂತ ಕೇಳ್ತಾರೆ. ಮುಂದೆ ಅವ್ರು ಹೇಳ್ತಾರೆ, ಈ ಅವ್ಯವಸ್ಥೆಯ ಪಾಡು ಸರಿಯಾಗುವುದು ಹೇಗೆ? ಇಲ್ಲ, ಈ ತಳಮಳದಲ್ಲಿಯೇ ನಾವು ಯಾವಾಗಲೂ ಇರಬೇಕೆ? ಈ ಸಂದೇಹವನ್ನು ನಾವು ಯಾವಾಗಲೂ ಕೂಡ ನಿವಾರಿಸ್ತಲೇ ಇರಬೇಕೆ ಅಂತ ಕೇಳ್ತಾರೆ ಡಿ ವಿ ಜಿ ಅವರು. ಎಂತಹ ಅದ್ಭುತವಾದಂತಹ ಒಂದು ಕಗ್ಗ. ಇಲ್ಲಿ ನನಗೆ ಮಹಾಭಾರತದ ಒಂದು ಸುಂದರವಾದಂತಹ ಧರ್ಮರಾಯ ಕೇಳುವಂತಹ ಒಂದು ಪ್ರಶ್ನೆ ಭೀಷ್ಮನಲ್ಲಿ ಅದು ಜ್ಞಾಪಕಕ್ಕೆ ಬರ್ತಾ ಇದೆ. ಕುರುಕ್ಷೇತ್ರದ ಯುದ್ಧ ಮುಗಿತಾ ಬಂದಾಗ ಭೀಷ್ಮ ಶರಶೈಯಲ್ಲಿ ಇದ್ದಾಗ ಧರ್ಮರಾಯ ಪ್ರತಿ ಸಂಜೆ ಭೀಷ್ಮನಲ್ಲಿ ಸತ್ಸಂಗವನ್ನು ಕೇಳೋದಕ್ಕೆ ಹೋಗ್ತಾ ಇರ್ತಾನೆ. ಆಗ ಉದ್ಭವಿಸಿದಂತಹ ಒಂದು ಪ್ರಶ್ನೆ ಧರ್ಮರಾಯನಿಗೆ, ಅದನ್ನು ಭೀಷ್ಮನಲ್ಲಿ ಕೇಳ್ತಾರೆ. ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪಾರಾಯಣಂ, ಕೋ ಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ, ಕಿಂ ಜಪಂ ಮುಚ್ಯತೇರ್ಜಂತುರ್ ಜನ್ಮ ಸಂಸಾರ ಬಂಧನಾತ್ ಅಂತ ಕೇಳ್ತಾನೆ. ದೇವನೊಬ್ಬ ನಾಮ ಹಲವು ಅಂತೇಳಿ ಬಹಳಷ್ಟು ಜನ ಹೇಳಿದ್ದಾರೆ. ಈ ದೇವನೊಬ್ಬ ನಾಮ ಹಲವು ಎಂಬುದು ಎಲ್ಲರ ಮಾತಾದರೂ ಕೂಡ ಆ ದೇವರು ಯಾರು? ಅವನು ಮೂರ್ತ ಸ್ವರೂಪದಲ್ಲಿದ್ದಾನೆಯೇ ಅಥವಾ ಅಮೂರ್ತನೇ? ಈ ಜಗತ್ತನ್ನು ಸೃಷ್ಟಿಸಿದವ ನಮಗೆಲ್ಲರಿಗೂ ಕೂಡ ನಾಯಕನೇ? ಧರ್ಮಕ್ಕೆ ನಮ್ಮಲ್ಲಿ ಬಹಳ ಪ್ರಾಧಾನ್ಯತೆ ಇದೆ. ಆದ್ರಿಂದಲೇ ಹೇಳೋದಲ್ವೇ, ಧರ್ಮೋ ರಕ್ಷತಿ ರಕ್ಷಿತಃ ಅಂತೇಳಿ. ಧರ್ಮವನ್ನು ರಕ್ಷಿಸಿದವನನ್ನ ಆ ಧರ್ಮವೇ ರಕ್ಷಿಸುತ್ತೆ ಅಂತೇಳಿ ಇದರ ಅರ್ಥ. ಧರ್ಮ ಎಂದರೆ ಅದು ಒಂದು ವಸ್ತುವಿನ ಸ್ವಭಾವ ಅನ್ನುವಂಥ ಅರ್ಥ ಕೂಡ ಇದೆಯಲ್ಲ. ಈ ಧರ್ಮ ನಮ್ಮನ್ನ ಕಾಪಾಡ್ತಾ ಇದೆಯಾ? ಈ ವಿಧಿ ಅಂತ ಇನ್ನೊಂದು ಮಾತು ಹೇಳಿದ್ರು, ಬಹಳ ಸುಂದರವಾದಂಥ ಒಂದು ಮಾತು. ವಿಧಿ ಅಂತಂದ್ರೆ ಪೂರ್ವ ನಿಯಮಿತ ಅಥವಾ ನಿರ್ಧಾರಿತ ಕ್ರಮ ಅಂತ ಹೇಳ್ಬೋದು. ಇದನ್ನ ಹಣೆ ಬರ ಅಂತ ನಾವು ಜನಸಾಮಾನ್ಯರು ಹೇಳ್ತೀವಲ್ವಾ. ನಮ್ಮ ಬದುಕನ್ನು ನಡೆಸ್ತಿರೋದು ಈ ವಿಧಿಯ ಅಂದರೆ ಈ ಹಣೆ ಬರವಾ? ಹಾಗಾದರೆ ಯಾವುದಾದ್ರೂ ಆಗಲಿ ಹೋಗಲಿ ಮನುಷ್ಯನ ಜೀವಗತಿಯನ್ನು ಅಥವಾ ಮನುಷ್ಯನ ಒಂದು ಸೃಷ್ಟಿಯನ್ನು ಮಾಡಿರುವಂತಹ ನಾಯಕನು ಒಬ್ಬನೋ ಅನೇಕನೋ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಇದು ನಮಗೆ ಗೊತ್ತಿಲ್ಲ. ಒಬ್ಬನೇ ಆದರೆ ಅವನು ತನ್ನ ಪುರುಷ ಪ್ರಯತ್ನದಿಂದ ಈ ಜಗತ್ತನ್ನು ನಡೆಸ್ತಾ ಇದ್ದಾನೆಯೇ? ಪೌರುಷ ಅಂತಂದ್ರು ಅಲ್ವಾ. ಈ ಜಗತ್ತಿನ ಸಮಾನತೆ ಅಸಮಾನತೆ, ಈ ಬೇರೆ ಬೇರೆಯ ಜೀವಗತಿ
ಈ ಅವ್ಯವಸ್ಥೆಯು ಸರಿಯಾಗುವ ಬಗೆಯಾದರೂ ಹೇಗೆ? ಸರಿ ಹೋಗುತ್ತೋ ಇಲ್ಲವೋ? ಅದೇ ಒಂದು ಚಿಂತೆಯಲ್ಲಿ, ಅದೇ ಸಂದೇಹದಲ್ಲಿ ನಾವು ಇದ್ದೇ ಬಿಡ್ತೀವ? ಕೊನೆವರೆಗೂ ನಮ್ಮ ಒಂದು ಜೀವನದ ಪ್ರಯಾಣವನ್ನು ಹಾಗೆ ಮುಗಿಸ್ಬಿಡ್ತೀವ? ಅದಿಗುದಿಯ ಗತಿ ಏನು ಅಂತ ಕೇಳ್ತಾರೆ. ಅಂದರೆ ಆ ತಳಮಳದಲ್ಲಿಯೇ ನಾವು ಯಾವಾಗಲೂ ಇರಬೇಕಾಗಾದ್ರೆ ಅಂತ. ಇಲ್ಲಿ ದೇವರನ್ನ, ಆತನ ಇರುವಿಕೆಯನ್ನು ನಂಬುವ ಮತ್ತು ಆತನಲ್ಲಿ ಪರಮಶ್ರದ್ಧೆಯನ್ನು ಇರಿಸಿರುವ ಜನ ನಮ್ಮಲ್ಲಿ ಎಲ್ಲ ಧರ್ಮದಲ್ಲೂ ಇದ್ದಾರೆ. ನಿಜ ತಾನೆ? ಆತನಿದ್ದಾನೆ ಎಂಬಂತಹ ಒಂದು ನಂಬಿಕೆ, ಆ ನಂಬಿಕೆ ಅವರೆಲ್ಲರೂ ತಮ್ಮ ತಮ್ಮ ಬದುಕನ್ನು ನ್ಯಾಯೋಚಿತವಾಗಿ ಸರಿಯಾಗಿ ನಡೆಸಲು ಬಯಸ್ತಾರೆ. ಆತನಲ್ಲಿ ಇರುವಂತಹ ನಂಬಿಕೆ, ವಿಶ್ವಾಸಕ್ಕಿಂತ ಆತನಲ್ಲಿ ನಮ್ಮ ಈ ಜಗತ್ತಿನ ಈ ಒಂದು ಕಾಲದ ಜನರಲ್ಲಿ ಭಯ ಹೆಚ್ಚಿದೆ. ಒಂದು ಕಡೆ ಕೃಷ್ಣ ಹೇಳ್ತಾನೆ, ದೇವರನ್ನ ಕಂಡ್ರೆ ಭಯ ಪಡಬಾರ್ದು, ದೇವರಲ್ಲಿ ಭಯ ಏನಕ್ಕೆ ಅಂತ. ದೈವದಲ್ಲಿ ವಿಶ್ವಾಸವಿರಬೇಕೇ ಹೊರತು ಭಯವಲ್ಲ. ಕಾರಣವೇ ತಿಳಿಯದ ಈ ಜಗತ್ತಿನ ಅಸಮಾನತೆ, ಅನೇಕ ಬಗೆಯ ಜೀವಗತಿ, ಅನೇಕ ಭಾವನೆಗಳು, ಈ ಎಲ್ಲದರ ಚಿಂತೆಯೂ ಕೂಡ ಈ ಕಗ್ಗದಲ್ಲಿದೆ. ದೇವನೊಬ್ಬ ನಾಮ ಹಲವು ಎನ್ನುವುದು ಕೂಡ ಈ ರುಜುವಾತಾಗಿಲ್ಲ ಅಂತಾನೆ ಅನಿಸುತ್ತೆ. ಜನರಲ್ಲಿ ಸಾಮರಸ್ಯವನ್ನ, ಸಹಿಷ್ಣುತೆಯನ್ನ, ಏಕತೆಯನ್ನ ತರೋದಕ್ಕೋಸ್ಕರ, ಪರಮೋದ್ದೇಶಕ್ಕೋಸ್ಕರ ನಮ್ಮ ಪೂರ್ವಿಕರು ಈ ಯುಕ್ತಿಯನ್ನು ಮಾಡಿರಬಹುದು. ಇಲ್ಲಿ ನನಗೆ ಬಸವಣ್ಣನ ಒಂದು ವಚನ ಜ್ಞಾಪಕ ಬರ್ತಾ ಇದೆ. ಶಿವಶರಣರ ವಚನ ಸಂಪುಟದ 614ನೇ ವಚನ ಎಷ್ಟು ಚೆನ್ನಾಗಿದೆ ನೋಡಿ. ದೇವನೊಬ್ಬ ನಾಮ ಹಲವು, ಪರಮ ಪತಿವ್ರತೆಗೆ ಗಂಡನೊಬ್ಬ, ಮತ್ತೊಂದಕ್ಕೆರಗಿದರೆ ಕಿವಿ ಮೂಗ ಕೊಯ್ವನು, ಹಲವು ದೈವದ ಎಂಜಲ ತಿಂಬುವವರನೇನೆಂಬೆ ಕೂಡಲ ಸಂಗಮ ದೇವ. ಎಷ್ಟು ಸುಂದರವಾದಂತಹ ಒಂದು ಮಾತು ಬಸವಣ್ಣ ಕೇಳಿದ್ರು ನೋಡಿ. ನಿಮಗೆ ಗೊತ್ತಿದೆ, ಬಸವಣ್ಣ ನಮ್ಮ ಸಮಾಜದ ಉದ್ಧಾರಕ, ಸಮಾಜದ ಸುಧಾರಕ ಅಂತ ಕೂಡ ಕರೀತಾರೆ. ಎಂತಹ ಸುಂದರವಾದಂತಹ ಮಾತನ್ನು ಕೇಳ್ತಾರೆ ಈ ಒಂದು ವಚನದಲ್ಲಿ. ಈ ತರಹದ ಒಂದು ಏನು ಜೀವನದರ್ಥ ಎಂಬಂತಹ ಶೀರ್ಷಿಕೆಯಲ್ಲಿ ಇನ್ನೊಂದು ಕಗ್ಗ ಇದೆ. ಆ ಕಗ್ಗವನ್ನು ಮುಂದಿನ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೇನೆ. ನಮಸ್ಕಾರ.